ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಇವತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗಿರೋ ಭಯ, ತಿರಸ್ಕಾರದ ಭಾವವನ್ನ ಹೋಗಲಾಡಿಸಿ ಪರಸ್ಪರ ಸಹಕರಿಸೋ ಹಂಗೆ ಮಾಡೋದಕ್ಕೆ ಅದೆಷ್ಟು ಅಧಿಕಾರಿಗಳು ಶತ ಪ್ರಯತ್ನ ಪಡ್ತಾ ಇಲ್ಲ ಹೇಳಿ. ಆದ್ರೆ ಒಬ್ಬಿಬ್ಬರ ಅಮಾನವೀಯ ವರ್ತನೆಯಿಂದಾಗಿ ಇಡೀ ಇಲಾಖೆಗೆ ಕೆಟ್ಟ ಹೆಸರು. ಇವತ್ತಿಗೂ ಜನಸೇವೆನೇ ಜನಾರ್ದನನ ಸೇವೆ ಅಂದ್ಕೊಂಡು ಕೆಲಸ ಮಾಡ್ತಿರೋ ಪೊಲೀಸರಿಗೆ ನಿನ್ನೆಯ ಎಪಿಸೋಡ್ನಲ್ಲಿ ಸೌಭಾಗ್ಯ ಹೇಳಿಕೊಂಡ ಅವಳ ಕಥೆ ಕೇಳಿ ತುಂಬಾನೇ ಬೇಸರ ಆಗಿರುತ್ತೆ. ಆಕೆ ಹೇಳಿದ್ರಲ್ಲಿ ನಿಜ ಇದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ಸಿರುತ್ತೆ. ಆದ್ರೆ ಶಿಕ್ಷೆ ಆಗೋ ಹಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋದು ಯಾರೊಬ್ಬರಿಗಾದ್ರೂ ಗೊತ್ತಾಗೋ ವಿಷಯ. ನಂಜುಂಡ ಸತ್ ಮೇಲೆ ನಡೆದ 18 ವರ್ಷಗಳ ಹೋರಾಟದ ವಿವರವನ್ನ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ನೋಡೋಣ. ಅವತ್ತು ಸೌಭಾಗ್ಯ ನೋಡ್ತಾ ಇದ್ದ ಹಾಗೆ ಮಹಾಲಕ್ಷ್ಮಿ ಲೇಔಟ್ ಸ್ಟೇಷನ್ನ ಲಾಕಪ್ನಲ್ಲಿ ಸತ್ ಹೋಗಿದ್ದ ನಂಜುಂಡನ ದೇಹ ಬೂದಿಯಾಗಿ ಹೋಗಿತ್ತು. ಆಕೆಯ ಕಣ್ಣೀರು ಒರೆಸೋದಕ್ಕೆ ಯಾವೊಬ್ಬ ಪೊಲೀಸ್ ಅಧಿಕಾರಿನೂ ಮುಂದೆ ಬರಲಿಲ್ಲ. ಹಾಗಂತ ಸೌಭಾಗ್ಯ ಆಗಿದ್ದಾಯ್ತು ಅಂತ ಸುಮ್ಮನಾಗೋ ಲೆಕ್ಕಾಚಾರದ ಹೆಣ್ಣೆ ಅಲ್ಲ. ಅನ್ಯಾಯದ ವಿರುದ್ಧ, ಪೊಲೀಸ್ ದೌರ್ಜನ್ಯದ ವಿರುದ್ಧ ಹೋರಾಡಲೇಬೇಕು ಅಂತ ಆವತ್ತು ಸ್ಮಶಾನದಲ್ಲೇ ನಿರ್ಧರಿಸಿಬಿಟ್ಲು. ನಂತರ ಆಕೆ ಎಡತಾಕದ ಸ್ಟೇಷನ್ಗಳೇ ಇಲ್ಲ. ಆದ್ರೆ ಯಾರ್ ತಾನೇ ತಮ್ಮ ಕೊಲೀಗ್ ಬಗ್ಗೆ ಹೆಣ್ಣು ಮಗಳೊಬ್ಬಳು ಮಾಡೋ ಆರೋಪವನ್ನ ಒಪ್ತಾರೆ, ಈಕೆಗೆ ಸಹಾಯ ಮಾಡ್ತಾರೆ ಹೇಳಿ? ಏನೇನು ಪ್ರಯೋಜನವಾಗದಿದ್ದಾಗ ಸೌಭಾಗ್ಯ ಹೋಗಿದ್ದು ಅವತ್ತಿಗೆ ರಾಜಾಜಿನಗರದ ಕಾರ್ಪೊರೇಟರ್ ಆಗಿದ್ದ ನೇಲಾ ನರೇಂದ್ರ ಬಾಬು ಅವರ ಮನೆಗೆ. ಆ ಹೆಣ್ಮಗಳು ಸೌಭಾಗ್ಯ ಅಂತ ಹೇಳಿ ಲೇಡಿ 18 ವರ್ಷದಿಂದ ನಾನು ಕಾರ್ಪೊರೇಟರ್ ಆಗಿದ್ದೆ. ರಾಜಾಜಿನಗರ ಡಿವಿಷನ್ಗೆ ಕಾರ್ಪೊರೇಟರ್ ಆಗಿದ್ದೆ. ಆಗ ರಾತ್ರಿ ಆಕೆ ಬಂದು ನನ್ನನ್ನು ಹೇಳಿತಾರೆ, ನನ್ನ ಗಂಡನ ಈ ಥರ ಸಾಯಿಸಿಬಿಟ್ರು. ನಾನು ಎಷ್ಟೇ ಹೇಳ್ತಾಯಿದ್ರು ನನ್ನ ನೋಡಲಿಕ್ಕೂ ಅವಕಾಶ ಕೊಡಲಿಲ್ಲ. ನನ್ನ ಗಂಡ ಆ ರೀತಿ ಸಾಯಂಥವನಲ್ಲ ಅಂಥೇಳಿ ಆಕೆ ಕಣ್ಣೀರು ಹಾಕಿದ್ರು. ಮೊಟ್ಟ ಮೊದಲ ಬಾರಿಗೆ ಸೌಭಾಗ್ಯಳ ಕಣ್ಣೀರೊರೆಸಿದವರು ನರೇಂದ್ರ ಬಾಬು ಅವರ ತಾಯಿ. ಅವರಿಗೆ ಈಕೆಯ ಕಥೆ ಕೇಳಿ ಹೃದಯ ತುಂಬಿ ಬಂದಿತ್ತು. ಆಕೆ ಮತ್ತೆ ಮಗನಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೂ ಉಳಿದಿರಲಿಲ್ಲ. ಬಾಬು ಸೌಭಾಗ್ಯಳಿಗೆ ದಾರಿ ತೋರಿಸಿದ್ರು. ಆಕೆಗೆ ದೂರ ತಂದಾಗ ಬಹುಶಃ ಎಲ್ಲ ಪೊಲೀಸ್ ಕಮಿಷನರಿಂದ ಹಿಡಿದು ಅವತ್ತಿನ ಹೋಮ್ ಮಿನಿಸ್ಟ್ರು, ಸಂಬಂಧಪಟ್ಟವ್ರಿಗೆ, ಹೈಯರ್ ಅಪ್ಸ್ಗೆ ಎಲ್ಲರಿಗೂ ಮನವಿಗಳನ್ನು ಮಾಡಿ ಕೊನೆಗೆ ಈ ನ್ಯಾಯಾಲಯಕ್ಕೆ ನಾವು ಮೊರೆ ಹೋದವು. ನ್ಯಾಯಾಲಯದಲ್ಲಿ ಇಷ್ಟು ನಿಧಾನ ಆದರೂ ಸಹ ಇವತ್ತು ಏನು ತೀರ್ಪನ್ನು ಬಂದಿದೆ, ಆ ತೀರ್ಪಿನಿಂದ ಆಕೆ ಬಹುಶಃ ಸತ್ತ ಗಂಡನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯೇನೋ ಅನಿಸುತ್ತೆ. ಮತ್ತು ನಾವು ಮಾಡಿದಂಥ ಪ್ರಯತ್ನಗಳಲ್ಲಿ ಸತ್ಯವನ್ನು, ನ್ಯಾಯವನ್ನು ಬೆಂಬಲಿಸ್ತಕ್ಕಂಥ ಈ ಸಮಾಜದಲ್ಲಿ ಜನ ಇದ್ದಾರೆ. ಮತ್ತು ಏನೋ ಸತ್ತ ಒಂದು ಬಡಜೀವ ಹೋಗಲಿ ಬಿಡು ಅಂತಕ್ಕಂಥ ತಾತ್ಸಾರ ಮಾಡ್ತಕ್ಕಂಥದ್ದಲ್ಲ. ಬಡವ್ರಿಗೂ ಬಾಯಿದೆ, ಬಡವ್ರಿಗೂ ಜೀವ ಇದೆ. ಬಡತನ ಇರ್ಬೋದು, ಒಬ್ಬ ಬಡವ ಶ್ರೀಮಂತ ಆಗ್ಬೋದು, ಶ್ರೀಮಂತ ಬಡವ, ಆದರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ. ಇದೇ ಮಾತನ್ನ ನೆಲ ಹೇಳಿದ್ದು ಲಾಯರ್ ದೊರೆರಾಜು ಅವರಿಗೆ. ಮಾನವೀಯತೆಯ ದೃಷ್ಟಿಯಿಂದ ನೊಂದ ಹೆಣ್ಣು ಮಗಳಿಗೆ ಸಹಾಯ ಮಾಡಿ ಆಕೆ ಅದೇನು ಮಾಡಬಹುದು ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ನೆಲ ನರೇಂದ್ರ ಬಾಬುರವರು ನನ್ನ ಫೋನಲ್ಲಿ ಮಾತಾಡ್ತಾರೆ. ಮತ್ತು BJPಯ ಅಂದಿನ ಹಿರಿಯ ನಾಯಕರಾಗಿದ್ದಂಥ ರಾಮಚಂದ್ರಗೌಡರು ಸಹ ನನ್ನ ಜೊತೆ ಮಾತಾಡ್ತಾರೆ. ಆ ಕಾರಣಕ್ಕಾಗಿ ನಾವು ಇದಕ್ಕೇನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಮೃತನ ಹೆಂಡತಿ, ಅಂದರೆ ಕಸ್ಟೋಡಿಯಲ್ ಡೆತ್ಗೆ ಒಳಗಾಗಿರತಕ್ಕಂಥ ನಂಜುಂಡನ ಹೆಂಡತಿ ಸೌಭಾಗ್ಯ ನಮ್ಮ ಹತ್ರ ಬರ್ತಾಳೆ. ಕೆಲವಾರು ವಿಚಾರಗಳನ್ನು ಬಂದು ಹೇಳ್ತಾಳೆ. ಈ ರೀತಿ ಅನ್ಯಾಯ ಆಗಿದೆ, ನಂಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆಲ್ಲ ನಂಜುಂಡನ ಲಾಕಪ್ ಡೆತ್ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ವಿಧಾನಸೌಧದಲ್ಲೂ ಗದ್ದಲವೆದ್ದಿತ್ತು. ಸಾಕಷ್ಟು ವಿರೋಧದ ನಡುವೆನೂ ದೊರೆರಾಜು ಸೌಭಾಗ್ಯಳ ಅಳಲನ್ನ ಹಿಡ್ಕೊಂಡು ನ್ಯಾಯಾಲಯದ ಮುಂದೆ ನಡೆದೇ ಬಿಟ್ಟು. ಸೌಭಾಗ್ಯ ಹೇಳಿದ ಪ್ರಕಾರ ನಾವೊಂದು ಖಾಸಗಿ ಕ್ರಿಮಿನಲ್ ಕಂಪ್ಲೇಂಟನ್ನು ರೆಡಿ ಮಾಡ್ತೀವಿ. ಬೆಂಗಳೂರು ಮಹಾನಗರದ
7ನೆಯ ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಅದನ್ನು ನಾವು ದಾಖಲಿಸ್ತೀವಿ. ಆ ಪ್ರಕರಣದಲ್ಲಿ ನಾವು ಹೇಳಿದ್ದಿಷ್ಟೇ, ಈಗೆಲ್ಲ ಕಸ್ಟೋಡಿಯಲ್ ಡೆತ್ ಆಗಿದೆ, ಅನ್ಯಾಯ ಆಗಿದೆ, ಆ ಕಾರಣಕ್ಕಾಗಿ ಇಡೀ ಪ್ರಕರಣವನ್ನು ನೀವು ಸಿಕೋಡಿ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ನ್ಯಾಯಾಲಯದ ಮುಂದೆ ಕೋರ್ತೀವಿ. ಮಾನ್ಯ ನ್ಯಾಯಾಧೀಶರಾದ ವಿದ್ಯಾಧರ್ ಅಂತ ಕಾಣುತ್ತೆ, ಆಗ ಅವರು ಇದರ ಬಗ್ಗೆ ವಿವರವಾಗಿ ವಾದವಿವಾದಗಳನ್ನ ಕೇಳ್ತಾರೆ. 1 ಸಲ 2 ಸಲ 3 ಸಲ ವಾದಗಳನ್ನು ಕೇಳ್ತಾರೆ. ನಾವು ಹೇಳಿದ್ವಿ, ನೀವು ಇದನ್ನು ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 156 156 156 ಅಡಿಯಲ್ಲಿ ತನಿಖೆಗೆ ಒಳಪಡಿಸಿ ಅಷ್ಟೇ, ಬೇರೆ ನಮ್ಮದು ಪ್ರಾರ್ಥನೆ ಇಲ್ಲ. ತನಿಖೆಯಲ್ಲಿ ಸಾಬೀತಾದರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ, ಸುಳ್ಳಾದರೆ ಬಿ ರಿಪೋರ್ಟ್ ಹಾಕಿ, ಇಲ್ಲ ಅಂದರೆ ಸಿ ರಿಪೋರ್ಟ್ ಹಾಕಿ, ಯಾವುದಾದ್ರು ಮಾಡಿಕೊಳ್ಳಿ ಪೊಲೀಸರು, ನೀವು ತನಿಖೆಗಂತೂ ಒಳಪಡಿಸಲೇಬೇಕು ಅಂಥೇಳಿ ನ್ಯಾಯಾಧೀಶರ ಮುಂದೆ ವಾದವಿವಾದಗಳನ್ನು ಮಾಡಿ ನಮ್ಮಲ್ಲಿದ್ದ ದಾಖಲೆಗಳನ್ನು ಕೊಟ್ಟು ಮನವರಿಕೆ ಮಾಡಿಕೊಟ್ವಿ. ನಂತರ ನ್ಯಾಯಾಲಯ ನಂಜುಂಡನ ಲಾಕಪ್ ಡೆತ್ ಪ್ರಕರಣವನ್ನ ಸಿಒಡಿ ತನಿಖೆಗೆ ಒಳಪಡಿಸಿತು. ಅವರು 10 ವರ್ಷಗಳ ನಂತರ ಚಾರ್ಜ್ ಶೀಟ್ ನೀಡಿದ್ರು. ಅಷ್ಟೊತ್ತಿಗೆಲ್ಲ ಸೌಭಾಗ್ಯಳ ದುರಂತ ಕಥೆ ಕೇಳಿ ಆಕೆಗೆ ಬಾಳು ಕೊಡೋದಕ್ಕೆ ಇನ್ನೊಬ್ಬ ಮುಂದೆ ಬಂದಿದ್ದ. ಅವಳಿಗೆ ಮತ್ತೊಂದು ಮದುವೆ ಆಗಿ 2 ಮಕ್ಕಳು ಹುಟ್ಟಿದ್ರು. ಅಷ್ಟಾಗಿಯೂ ಸೌಭಾಗ್ಯ ನಂಜುಂಡನ ಸಾವಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅನ್ನೋ ಛಲವನ್ನ ಮಾತ್ರ ಬಿಟ್ಟಿರಲಿಲ್ಲ. ಹಂಗಾಗಿನೇ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳು ದಂಗಾಗುವಂತ ದೋಷಾರೋಪಣಾ ಪಟ್ಟಿಯನ್ನ ನ್ಯಾಯಾಲಯ ಬಿಡುಗಡೆ ಮಾಡೋ ಥರ ಆಯಿತು. ಆವತ್ತು ಪ್ರಕರಣದ ಆರೋಪಿಗಳಾಗಿ ಕಂಡವರು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳನ್ನು ಸೇರಿ 8 ಜನ. ಅವರ ವಿರುದ್ಧ ಏನೇನು ಆರೋಪಗಳನ್ನು ಮಾಡಲಾಗಿತ್ತು, ನಂತರ ಅದರಲ್ಲಿ ಯಾವ್ಯಾವುದು ಹೇಗೆ ಪ್ರೂವ್ ಆಯಿತು, ಸಾಕ್ಷ್ಯಗಳನ್ನು ತಿರ್ಚೋದಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದವು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಇಡೀ ಪ್ರಕರಣವನ್ನು ವಾದಿಸಿ ಗೆದ್ದ ಲಾಯರ್ ಮಹದೇವಯ್ಯನವರ ಹತ್ರನೇ ಕೇಳೋಣ.